ಅಲ್ಲೇ ಬಂದು ಹುಲಿ ಏನು ಜಸ್ಟ್ 2 days ಬ್ಯಾಕ್. ಗೊತ್ತೇ ಇಲ್ಲ, ಇವಾಗ ಇನ್ಫಾರ್ಮೇಶನ್ ಸಿಕ್ಕಿದೆ ನಮಗೆ. ಹಂಗೆ ಇವ್ರು ಸ್ಮಾರ್ಟ್ ಟ್ರ್ಯಾಕ್ ಅಂತವ್ರೆ. ಯಾರು? ನಮ್ಮ ಎಕ್ಸ್ಪೀರಿಯನ್ಸ್ ಆಗಬೇಕಾಗಿತ್ತು. ಏನು ಸಿಗ್ತಾನ ಹೇಳ. ಇದು ಹೆಬ್ಬ ಹೋದ ಸ್ಥಳ. ವೆಲ್ಕಮ್ ಟು ಹಾಲ್ತಿ ಮಲ್ಲೇಶ್ವರ ಹಿಲ್. ಕಟ್ಟಾಯ್ತು. ಆ ಜಾಗದಲ್ಲಿ ಅದು ತುಂಬ ಇನ್ಸಿಡೆಂಟ್. ಅಲ್ಲೇ ಬಂದು ಹುಲಿ ಏನು ಜಸ್ಟ್ 2 days ಬ್ಯಾಕ್ ತಿಂದಿರೋದು ಇನ್ನ ಅದೆಲ್ಲ ಇದೆಲ್ಲ ಮಾಂಸ ಎಲ್ಲ ಕೊಲ್ತೋಗಿರೋದೆಲ್ಲ ಹಂಗೆ ಇತ್ತು. ಗೊತ್ತೇ ಇಲ್ಲ, ಇವಾಗ ಇನ್ಫಾರ್ಮೇಶನ್ ಸಿಕ್ಕಿದೆ ನಮಗೆ. ಏನು ನಾವು ಮಮ್ಮಿ ಬರ್ತಿದ್ದಾರೆ ಅಂತ. ಶಾಕು, ಅವನ ವಿಷಯನೇ ಗೊತ್ತಿರ್ಲಿಲ್ಲ. ನೋಡಿ, ಅವ್ರ ಗುಹೆಯಿಂದ ಬರ್ತಾ ಇದ್ದಾರೆ. ಇವೆಲ್ಲ ತಗೊಂಬೋದಾಗಿತ್ತಲ್ಲ, ಇನ್ನೇನು ಅಷ್ಟು ಅಲ್ಲಿ ಹೋಗ್ತೀರಾ ಹೋಗಿ. ತಲೆ ಹಿಡ್ಕೋಬೇಕು. ಐ ಥಿಂಕ್ ದಿಸ್ ವಾಸ್ ಬೆಟರ್ ರೂಟ್ ಅಲ್ವಾ? ಎಸ್. ಸಾಹಸ ಮಾಡ್ತಾ ಇದ್ದಾರೆ. ಲೆಫ್ಟ್ ಹೋದ್ರೆ ಹೆಬ್ಬಾಳು, ರೈಟ್ ತಗೊಳ್ಳಿ ವೈಟ್ ಫೀಲ್ಡ್ ಹೋಗೋರು. No, you don't climb. Just go. ಯಾ ಕೀಪ್ ಗಿವ್ ಹ್ಯಾಂಡ್ಸ್ ಅಪ್. ಯಾಕಾಗಲ್ಲ? ಕೀಪ್ ಲೆಫ್ಟ್ ಲೆಗ್ ಅಪ್. ಲೆಫ್ಟ್ ಲೆಗ್ ಇಲ್ಲಿ. So okay, you can go for it. You can't come down also now. You have to go up. ಹಂಗೆ ಹಂಗೆ ಅಲ್ಲೇ ಜಾರೋದೆ. ಬನ್ನಿ ಇವಾಗ ಹತ್ಬಿಟ್ಟು ಮೇಲಕ್ಕೆ. ಡೋಂಟ್ ಹೋಲ್ಡ್ ದ ಸ್ಮಾಲ್ ಪಾಟ್, ಪಾಪ ಅದಕ್ಕೂ ನೋವುತ್ತೆ. ಥಂಕು ಪಾಪ ಥಂಕು. ಬಿರೇ ಮುಳ್ಳೆ ಇದೆ. ದಿಸ್ ಇಸ್ ಮುಳ್ಳಿನ ದಾರಿ. ಚುಚ್ತಾ ಇಲ್ಲ ಶೂಸ್ ಒಳಗಡೆ. ಕನ್ನಡ ಕಲಿಸ್ತೀವಿ ಬನ್ನಿ ಎಲ್ಲರೂ. ಇವ್ರು ಸ್ಮಾರ್ಟ್ ಟ್ರ್ಯಾಕ್ ಅಂತವ್ರೆ. ಯಾರು? ನಮ್ಮ ಎಕ್ಸ್ಪೀರಿಯನ್ಸ್ ಆಗಬೇಕಾಗಿತ್ತು. ನೀವು ಕರ್ಕೊಂಡೋಗಿ ಶಿವಗಂಗೆಗೆ ಹತ್ತಿಸ್ಬೇಕು. ಇರೋ ಸಂಜೆ ಇಲ್ಲಿಂದ ಹೋಗ, ನಾನು ವಿಡಿಯೋ ಮಾಡ್ತೀನಿ.
ಓಕೆ ಥ್ಯಾಂಕ್ಸ್. ಬಂದರೆ ನಮ್ಮ ಆ್ಯಂಕರ್ ಯಾಕೆ ಇಸ್ಲೇಟು? ಏನು ಸಿಗ್ತಾನ ಹೇಳ. ಇದು ಹೆಬ್ಬ ಹೋದ ಸ್ಥಳ. ಅದಕ್ಕೇನೆ ಒಂದು ಒಳ್ಳೆ ಸೇಂದಿ ಕುಡಿತಿದ್ದೀನಾ? ಸೇಂದಿ ಕುಡಿತಿದ್ಯಾ? ಸೌಂಡ್ ಏನು ಗೊತ್ತಾಗೋದು. ವೆಲ್ಕಮ್ ಟು ಹಾಲ್ತಿ ಮಲ್ಲೇಶ್ವರ ಹಿಲ್. ಕಟ್ಟಾಯ್ತು. ಬರೀ ಇಲ್ಲಿ ಕೊಳ ಇದೆ. ಓ ಇಲ್ಲ, ಕಪ್ಪೆ ಕೊಳ. ಎಷ್ಟಿದೆ? 1 2 3 4 5 6 7 8. ಹಾಂ, ಎಲ್ಲ ಕೊಳದಲ್ಲೂ ಎಷ್ಟು ಸ್ಟೆಪ್ ಇರುತ್ತೆ, ಈ ಕೊಳದಲ್ಲಿ ಜಾಸ್ತಿ ಅಂದರೆ 3 ಇಂದ 4 ಇದೆ ಅಷ್ಟೇ. ಇನ್ನೂ ಇದೆ. ನೀವು ಇನ್ನೂ ಇದೆ, ಒಳಗೆ ಹೋಗ್ಬೇಕು. ಆದರೆ ಇದ್ರೊಳಗಡೆ ಹೋದರೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. Hello, how are you? I am under the water. Please help me. Here too much raining. ಹಾಲ್ತಿ ಬೆಟ್ಟ ಇದು ತುಮಕೂರು. ಹಾಲ್ತಿ ಬೆಟ್ಟ ಇದು ನಮಗೆ ಯಡಿಯೂರು ಮತ್ತು ನೆಲಮಂಗಲ. ಹಾಲ್ತಿ ಬೆಟ್ಟ ಇದು ನಮಗೆ ಯಡಿಯೂರು ಮತ್ತು ನಾಗಮಂಗಲ ಈ ಊರಿನ ಮಧ್ಯೆ ಸಿಗುತ್ತೆ. ಇದೊಂದು ಯಡಿಯೂರಿಂದ ನೀವು ಲೆಫ್ಟ್ ತೊಗೊಂಡ್ರೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಹತ್ತಿರ ಈ ಊರು ಸಿಗುತ್ತೆ. ಹಾಲ್ತಿ ಮಲ್ಲೇಶ್ವರ ಹಿಲ್ ಅಂತ ಹೇಳ್ತಾರೆ. ಹಾಲ್ತಿ ಬೆಟ್ಟದ ಮಹತ್ವ ಏನಂದರೆ ಇಲ್ಲಿ ದೇವಸ್ಥಾನ ಇದೆ, ಬೆಟ್ಟದ ಮೇಲೆ ದೇವಸ್ಥಾನ. ಆ ದೇವಸ್ಥಾನನ ತುಂಬ ಹಳೆ ಕಾಲದಲ್ಲಿ ಅಂದರೆ ರಾಜರು ಆಳುವಂಥ ಕಾಲದಲ್ಲಿ ಕಟ್ಟಿರೋದು. ಇದರ ಇತಿಹಾಸ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇವನು ಏನೋ ಬಲ್ಲಲ್ ಮಗ ಕಣೋ, ನಿನ್ಗೆ ಐತ್ ಕಣೋ, ನಿನಗೆ ಮಾಡ್ತೀನಿ. ಹಾಲ್ತಿ ಬೆಟ್ಟದ ಮತ್ತೊಂದು ಮಹತ್ವ ಏನಂದರೆ ಇಲ್ಲಿ ಕಟ್ಟಿರೋ ಕಂಬಗಳಿಗೆ ಯಾವುದೇ ರೀತಿಯಾದ ಸಿಮೆಂಟ್ ಆಗಲಿ ಮಣ್ಣಿನ ಇದಾಗಲಿ ಮಾಡಿಲ್ಲ. ಇದನ್ನು ಹಾಗೆ ಕಲ್ಲನ್ನು ಜೋಡಿಸಿದಾರಷ್ಟೇ. ಮೇಲೆ ಮಾತ್ರ ಮಣ್ಣಲ್ಲಿ ಅದಕ್ಕೊಂದು ಸ್ತಬ್ಧ ರೀತಿ ಮಾಡಿದ್ದಾರೆ. ಅದು ಬಿಟ್ಟರೆ ಈ ಕಲ್ಲುಗಳು ಕಂಬಗಳೆಲ್ಲ ಯಾವುದೇ ರೀತಿ ಮಣ್ಣಿನದಾಗಲಿ ಸಿಮೆಂಟ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಕಲ್ಲು ಮೇಲೆ ಒಂದು ಸಪೋರ್ಟಿವ್ ಆಗಿ ನಿಲ್ಲಿಸಿದ್ದಾರೆ. ಬೆಟ್ಟಕ್ಕೆ ನೀವೊಂದು ಅರ್ಧ ಬೆಟ್ಟ ಹತ್ತಿದ ಮೇಲೆ ನಿಮಗೆ ಇಲ್ಲಿ ಹತ್ತೋದಕ್ಕೆ ಸ್ಟೆಪ್ಸ್ ಥರ ಎಲ್ಲನೂ ಮಾಡಿದ್ದಾರೆ ಕಲ್ಲಿಂದ. ಅದಿಲ್ಲ ಅಂದರೆ ಟ್ರೆಕ್ಕಿಂಗ್ ಮಾಡೋರು ಈ ರೀತಿ ಒಂದು ಬೆಟ್ಟದ ಮೇಲೆ ಹತ್ತೋದಕ್ಕೂ ಟ್ರೈ ಮಾಡ್ಬೋದು. ಬಟ್ ಸೇಫ್ಟಿ ಸೈಡು ಫ್ಯಾಮಿಲಿ ಎಲ್ಲ ನೋಡ್ತೀರಾ ಅನ್ನೋದಾದರೆ ಇದು ನಿಮಗೆ ಕಾಣಿಸೋ ಒಂದು ಸ್ಟೆಪ್ಸ್ ಇದೆ. ಇಲ್ಲ ಅದಲ್ಲಿ ನಮ್ಮದೊಂದು ಕಾಡಿನ ರೂಟು ಅಂದರೆ ಬೆಟ್ಟದ ಮೇಲೆ ಹತ್ತಿ ಟ್ರೆಕ್ಕಿಂಗ್ ಶೈಲಿಲಿ ಹೋಗ್ಬೋದು. ಹಾಂ, ನಮ್ಮೆಲ್ಲ ವ್ಯೂವರ್ಸ್ಗೆ ಇನ್ನೊಂದು ಟಿಪ್ಸ್ ಏನಂದರೆ ನೀವು ಈ ರೀತಿ ಗ್ರಾಸ್ಗಳಲ್ಲಿ ಅಂದರೆ ಹುಲ್ಲುಗಳ ಮಧ್ಯೆ ನಡಿಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದನೂ ಇರಬೇಕು. ಆಲ್ರೆಡಿ ನಡೆದಿರೋಂಥ ಹುಲ್ಲು ದಾರಿಲಿ ನಡೀರಿ. ಯಾವುದೇ ರೀತಿ ಗುಂಪು ಹುಲ್ಲಲ್ಲಿ ಈ ರೀತಿ ನಡೀದೇ ಇರೋ ಜಾಗದಲ್ಲಿ ಜಾಸ್ತಿ ನಡೀಲಿಕ್ಕೆ ಹೋಗಬೇಡಿ. ಯಾಕಂದರೆ ಹಾವುಗಳಾಗಲಿ ಬೇರೆ ಯಾವುದೇ ರೀತಿ ಪ್ರಾಣಿಗಳಿದ್ದರೂ ಅವುಗಳಿಗೆ ತೊಂದರೆ ಆಗಬಹುದು. ಹಾಲ್ತಿ ಬೆಟ್ಟದಲ್ಲಿ ಕಾಡು ಮಧ್ಯೆ ನಡ್ಕೊಂಡೋಗಿ ಟ್ರಕ್ಕಿಂಗ್ ರೀತಿಯೂ ಹತ್ತೋ ಒಂದು ಸೌಲಭ್ಯ ಅನ್ಬೋದು, ಇಲ್ಲ ಅಂದರೆ ದಾರಿ ಇದೆ. ಏನಂದರೆ ಇಲ್ಲಿ ಕಾಣಿಸೋ ಥರ ಬಂಡೆಗಳು ಕಲ್ಲುಗಳ ವೈಖರಿ ನಿಮಗೆ ಸುತ್ತಮುತ್ತ ಅಂದರೆ ಬೆಂಗಳೂರಿನ ಸುತ್ತಮುತ್ತ ಇರೋದು ಯಾವುದೇ ರೀತಿ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಈ ರೀತಿ ಕಲ್ಲುಗಳು ಕಾಣಿಸೋದು ಸಿಗಲ್ಲ. ವೆಲ್ಕಮ್ ಟು ಹಾಲ್ತಿ ಮಲ್ಲೇಶ್ವರ ಹಿಲ್. ಸ್ನೇಹ ಅಲ್ಲ, ಹೇಗಿತ್ತು ಎಕ್ಸ್ಪೀರಿಯೆನ್ಸು?
ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಸೂಪರ್ ಚಾಲೆಂಜಿಂಗ್ ಅಲ್ವಾ, ಆ್ಯಂಡ್ ಐ ಥಿಂಕ್ ಯು ಗೈಸ್ ಆರ್ ಆಲ್ ದೇರ್ ಟು ಸಪೋರ್ಟ್ ಅಸ್. ಸೊ ಐ ವಾಸ್ ಆ್ಯಕ್ಚುಲಿ ಸ್ಕೇರ್ಡ್ ಸ್ಟಾರ್ಟಿಂಗಲ್ಲಿ ಮಾಡ್ಬೋದಾ ಅಂತ, ಬಿಕಾಸ್ ತುಂಬ ಸ್ಟೀಪ್ ಇತ್ತು ಸಮ್ ಪ್ಲೇಸಸಲ್ಲಿ. ಬಟ್ ಐ ಥಿಂಕ್ ವಿತ್ ದೇರ್ ಸಪೋರ್ಟ್ ನಮ್ಮದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ದಾರೆ. ಮತ್ತು ಇದು ಎಕ್ಸಾಕ್ಟ್ ವೇ ಆಫ್ ಡೂಯಿಂಗ್ ಇಟ್ ಅಂತ ತೋರಿಸ್ತಾರೆ ಎಕ್ಸಾಕ್ಟ್ಲಿ. ಸೊ ಅದರಿಂದ ಸ್ವಲ್ಪ ಟೆಕ್ನಿಕ್ಸ್ ಟ್ಯಾಕ್ಟಿಕ್ಸ್ ಎಲ್ಲ ಇದೆ ಅಲ್ವಾ, ಅದರಿಂದ ಸ್ವಲ್ಪ ಈಸಿ ಅಲ್ಲ ಬಟ್ ಕ್ಲೈಮ್ ಮಾಡ್ಬೋದು ಅದೇ. ಬಟ್ ಐ ಥಿಂಕ್ ಇಟ್ಸ್ ಗ್ರೇಟ್ ಟೈಮ್ ವಿ ಹ್ಯಾಡ್. ಆ್ಯಂಡ್ ಫಸ್ಟ್ ಟೈಮ್ನೇ ನಮ್ಮದು. ಮುಂಚೆ ಎಲ್ಲ ಹೋಗಿದ್ದೀನಿ ಬಟ್ ಇನ್ನೂ ಸ್ವಲ್ಪ ಈಸಿಯಾಗಿರುತ್ತೆ ಕ್ಲೈಂಬಿಂಗ್. ಬಟ್ ದಿಸ್ ವಾಸ್ ತುಂಬ ಎಕ್ಸ್ಪ್ಲೋರೇಷನ್ ಥರ ಇತ್ತು. ನಾಟ್ ದ ಸ್ಟ್ಯಾಂಡರ್ಡ್ ವೇ ಆಫ್ ಗೋಯಿಂಗ್. ಇದು ವಿ ವರ್ ಜಸ್ಟ್ ಟ್ರೈಯಿಂಗ್ ಟು ಫೈಂಡ್ ಅವರ್ ಓನ್ ರೂಟ್ಸ್, ಅವರ್ ಓನ್ ಟ್ರೇಲ್ಸ್. ಸೊ ಐ ಥಿಂಕ್ ಇಟ್ ವಾಸ್ ಬ್ಯೂಟಿಫುಲ್. ಆ್ಯಂಡ್ ಈ ಜಾಗದಲ್ಲಿ ಬೇರೆ ಯಾರಿಲ್ಲ, ಇಟ್ಸ್ ಓನ್ಲಿ ಆ ಗ್ರೂಪ್. ಸೊ ಐ ಥಿಂಕ್ ದಟ್ ಮೇಡ್ ಇಟ್ ಮೋರ್ ಫನ್. Thank you so much for all the help. Extra work for you guys, but it was fun for us. Yeah. First time. So usually I don't say yes to anything that's Neha sense. This time I don't know why I thought, okay, let's just go. But I didn't realize it'll be difficult. But I think I'm doing quite well. Yeah. You are. Looking at her. ನಾವು ಬಂದಿರೋಂಥ ಜಾಗ ಬಂದು ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ಸ್ ಆಗುತ್ತೆ. ಆಲ್ತಿ ಮಲ್ಲೇಶ್ವರ ಬೆಟ್ಟ ಅಂತ. ಈಗ ಪರಶುರಾಮರು ಅವ್ರ ತಾಯಿ ತಲೆ ಕಡಿದ್ರಲ್ಲ, ಆಗ ಪಾಪ ಮೋಚನೆಗೋಸ್ಕರ ಬ್ರಹ್ಮಾಂಡದಲ್ಲಿ 101 ಲಿಂಗ ಸ್ಥಾಪನೆ ಮಾಡಬೇಕಾಯ್ತು. ಹಾಗೆ ಅದರಲ್ಲಿ ಇದು ಒಂದು. ಇದು ಎಲ್ಲ ಒಂದೇ ಬಂಡೆ ಆಗಿತ್ತು, 1 ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಒಂದೇ ಬಂಡೆ ಆಗಿತ್ತಂತೆ. ಆಗ 3 ಸುತ್ತು ಪ್ರದಕ್ಷಿಣೆ ಬರ್ತಾರೆ. ನಾನು ಇಲ್ಲಿದ್ದೀನಿ ಅಂತ ಶಬ್ದ ಕಳಿಸಿದೆ. ಅದು ಎಲ್ಲೂ ಕಾಣಿಸಲ್ಲ ದೇವರು. ಆಗ ಬಂಡೆನ ಕಡ್ಕೊಂಡು ಬಂದಾಗ ಹಿಂಗೆ ಬರ್ತಾರೆ. ಬಂದು ಕಿರ್ಬೇಳುಗ್ರಲ್ಲಿ ಪರಶುರಾಮ್ ಕಿರ್ಬೇಳುಗ್ರು ಅದರಲ್ಲಿ ಬಸವಣ್ಣನ ದೊಡ್ಡ ಬಸವಣ್ಣ ಸ್ಥಾಪನೆ ಮಾಡ್ತಾರೆ. ಮಾಡಾದ್ಮೇಲೆ ಮುಂದಕ್ಕೆ ಕಡ್ಕೊಂಡು ಹೋದಾಗ ಅಲ್ಲಿ ದುಂಬಿ ಕಾಣಿಸುತ್ತೆ. ದುಂಬಿ ಹೂವು ತೊಗೊಂಡೋಗಿ ದೇವ್ರ ಮೇಲೆ ಇಕ್ಕುತ್ತೆ. ಅದು ದುಂಬಿ ನೋಡ್ಕೊಂಡು ಕಡ್ಕೊಂಡು ಹೋಗ್ತಾರೆ. ಅಲ್ಲೋದಾಗ ದುಂಬಿ ಕಾಣಿಸಲ್ಲ. ಆ ಕಡೆ ಅಲ್ಲಿ ನೋಡ್ದಲ್ಲೇ ಎಡಗಡಿಗೆ ಹೋಯ್ತಾರೆ, ಸುರಂಗ ಮಾರ್ಗ ಕಡ್ದವ್ರೆ. ಬಲಗಡಿಗೊಂದು ಸುರಂಗ ಮಾರ್ಗ ಐತೆ. ಆಮೇಲೆ ಮುಂದೆ ಹೋಗಿ ಕಡ್ಕೊಂಡು ಹೋದಾಗ ಅಲ್ಲಿ ದೇವ್ರ ಇರ್ತದಲ್ಲ, ದೇವ್ರ ಎಡಗನೆ ಕಡ್ದಾಗ ಹಾಲಾಗರಿತಂತೆ. ಅದಕ್ಕೆ ಆಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರು ಬಂದಿತ್ತು. ಹಾಗೆ ವಿಶೇಷ ಬಂದು ಈ ಸುರಂಗ ಮಾರ್ಗ ಎಲ್ಲಿ ಹೋಗುತ್ತೆ? ಒಂದು ಸಿದ್ಧಗಂಗೆ ಶಿವಗಂಗೆ, ಇನ್ನೊಂದು ಮೇಲ್ಕೋಟೆ ನಂಜನಗೂಡು ಹೋಗುತ್ತೆ. ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು ಏನಾದ್ರು? ಲಿಂಗೇಶ್. ಮಳೆಗಾಲದ ನೀರು ತುಂಬ ಬರುತ್ತೆ. ತುಂಬ ಹೋಗುತ್ತೆ ಇದೆಲ್ಲ ಫುಲ್ಲು. ಇಷ್ಟು ತಿಂಗಳು ಅಂತ ಕ್ಲೋಸ್ ಇರುತ್ತೆ ದೇವಸ್ಥಾನ. ಓಪನ್ ಇಲ್ಲ ಓಪನ್ ಇರುತ್ತೆ ಆಗ್ಲೂ. ಅವಾಗ ಓಪನ್ ಮಾಡ್ತೀರಾ? ಈ ಬಸವಣ್ಣ ಕಾಣಿಸ್ತಾ ಇರುತ್ತೆ ಇನ್ನು ಮುಳುಗೋಗಿದ್ದಾಗ. ಅದು ಮುಳುಗೋದ್ರೆ ಇಲ್ಲಿ ಬಂದು ಈಚೆ ಪೂಜೆ ಮಾಡ್ಕೊಂಡು ಹೋಯ್ತೀವಿ ಬಾಗ್ಲ ಹತ್ರ. ಬಂದೇ ಬರ್ತೀರಾ ಎವ್ರಿ ಟೈಮು? ಸೊ ಇಲ್ಲಿ 500 ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇರ್ತಾರೆ, ಅವ್ರ ನಂಬರು ಇಲ್ಲೇ ಇರುತ್ತೆ. ಊರೊಳಗೆ ಕೇಳಿದ್ರೆ ಹೇಳ್ತಾರೆ. ಆಮೇಲೆ ಅವ್ರ ನಂಬರ್ ಕೊಡ್ತಾ ದಯವಿಟ್ಟು ಬಂದು ಅವ್ರು ಫೋನ್ ಮಾಡಿ ಅವರೇ ಬಂದು ದೇವಸ್ಥಾನ ತೆಗೆದು ನಿಮಗೆ ದರ್ಶನ ಆಗೋ ಥರ ಅವರೇ ಎಲ್ಲ ಹೆಲ್ಪ್ ಮಾಡ್ತಾರೆ ನಿಮಗೆ. ಇಲ್ಲಿ ಪೂಜೆ ಹಬ್ಬ ಗಿಬ್ಬ ಎಲ್ಲ ಯಾವತ್ತು? ಶಿವರಾತ್ರಿ ದಿನ ಜೋರಾಗಿ ನಡೀತೆ ಪೂಜೆ. ಆಮೇಲೆ ಕೆಳಗಡೆ ಕೊಂಡ ನಡೀತೆ.